ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ ಅಂತ ಎಲ್ಲರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇಂದು ನಾವು ಅತ್ಯಂತ ವಿಶೇಷವಾದ ವಿಚಾರ, ಮಿಥುನ ರಾಶಿಯವರಿಗೆ ಮುಂದಿನ 20 ದಿನಗಳು ಅಂದರೆ ಜುಲೈ 21ರಿಂದ ಆಗಸ್ಟ್ 10ರವರೆಗಿನ ಮಹಾಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರೇ, ಇದು ಸಾಮಾನ್ಯ ವಿಡಿಯೋ ಅಲ್ಲ. ನಿಮ್ಮ ಜಾತಕದಲ್ಲಿ ಗುರು ಮತ್ತು ಬುಧನ ಸಂಯೋಗದಿಂದಾಗಿ ಒಂದು ದೊಡ್ಡ ರಾಜಯೋಗ ನಿರ್ಮಾಣ ಆಗ್ತಾ ಇದೆ. ಇದುವರೆಗೂ ನೀವು ಅನುಭವಿಸಿದ ಕಷ್ಟ, ನೋವು, ಅವಮಾನ, ಕೆಲಸ ಅರ್ಧಕ್ಕೆ ನಿಲ್ಲುವ ಸಮಸ್ಯೆ ಇವೆಲ್ಲಕ್ಕೂ ಕೂಡ ಈಗ ಮುಕ್ತಿ ಸಿಗುವ ಸಮಯ ಬಂದಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಯಾಕೆಂದರೆ ಕೊನೆಯಲ್ಲಿ ನಿಮ್ಮ ಕುಲದೇವತೆಯ ಅನುಗ್ರಹವನ್ನು ಮತ್ತೆ ಪಡೆಯೋದಕ್ಕೆ ಮತ್ತು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಹಾಕೋದಕ್ಕೆ ಒಂದು ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಮಿಥುನ ರಾಶಿಯವರೇ, ನಿಮ್ಮ ರಾಶಿ ಅಧಿಪತಿ ಬುಧ. ಬುಧ ಅಂದರೆ ಬುದ್ಧಿವಂತಿಕೆ, ಮಾತುಗಾರಿಕೆ, ವ್ಯಾಪಾರ. ನೀವು ಎಲ್ಲರನ್ನು ಕೂಡ ಬೇಗನೆ ನಂಬಿಬಿಡ್ತೀರಿ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಗುಟ್ಟುಗಳನ್ನು, ನಿಮ್ಮ ಮುಂದಿನ ಪ್ಲ್ಯಾನ್ಗಳನ್ನು, ನಾನು ಮನೆ ಕಟ್ತಾ ಇದ್ದೇನೆ, ನಾನು ಕಾರು ತಗೊತಾ ಇದ್ದೇನೆ, ನನ್ನ ಮಕ್ಕಳಿಗೆ ಇದು ಮಾಡ್ತಾ ಇದ್ದೇನೆ ಅಂತ ಎಲ್ಲರಿಗೂ ಕೂಡ ಹೇಳಿಬಿಡ್ತೀರಿ. ಇದೇ ನಿಮ್ಮ ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಹೌದು, ಮೈನಸ್ ಪಾಯಿಂಟ್ ಕೂಡ ಹೌದು. ನಿಮ್ಮ ಒಳ್ಳೆಯ ಮನಸ್ಸೇ ಕೆಲವೊಮ್ಮೆ ನಿಮಗೆ ಶತ್ರು ಆಗಿ ಬಿಡುತ್ತೆ. 2025ರ ಕೊನೆಯಲ್ಲಿ 2026ರ ಜುಲೈವರೆಗೂ ಕೂಡ 2027ರ ಜುಲೈವರೆಗೂ ಕೂಡ ನೀವು ಯಾಕೆ ಇಷ್ಟೊಂದು ಏರುಪೇರನ್ನು ನೋಡಿದ್ರಿ ಗೊತ್ತಾ? ನಿಮ್ಮ ಜಾತಕದಲ್ಲಿ ರಾಹುವಿನ ದೃಷ್ಟಿ ಮತ್ತು ಶನಿಯ ಅರ್ಧಾಷ್ಟಮ ಸ್ಥಿತಿ ಇತ್ತು. ಇದರಿಂದಾಗಿ ಮಾಡಿದ ಕೆಲಸಕ್ಕೆ ಫಲ ಸಿಗದೆ ಇರೋದು, ಹಣ ಕೈಯಲ್ಲಿ ನಿಲ್ಲದೆ ಇರೋದು, ದಂಪತಿಗಳ ನಡುವೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಬರೋದು, ಮನೆಯಲ್ಲಿ ನೆಮ್ಮದಿ ಇಲ್ಲದಂತೆ ಆಗೋದು, ರಾತ್ರಿ ನಿದ್ದೆ ಸರಿಯಾಗಿ ಬರದೇ ಇರೋದು, ಇವೆಲ್ಲವೂ ಕೂಡ ನಡೀತು. ನೀವು ದೇವರ ಪೂಜೆ ಮಾಡಿದರೂ ಫಲ ಸಿಗ್ತಾ ಇಲ್ಲ ಅಂತ ನಿಮಗೆ ಅನಿಸಿರಬಹುದು. ಆದರೆ ಅದಕ್ಕೆ ಕಾರಣ ನಿಮ್ಮ ಅದೃಷ್ಟ ಕೆಟ್ಟದಂತೇನಲ್ಲ, ಬದಲಾಗಿ ನಿಮ್ಮ ಸುತ್ತಮುತ್ತ ಇರುವ ಕೆಲವು ಅಸೂಯೆ ಪಡುವ ಜನರ ನರದೃಷ್ಟಿ ಮತ್ತು ನಿಮ್ಮದೇ ಆದ ಆಲೋಚನೆಯ ಒತ್ತಡ. ಈಗ ಸಮಯ ಬದಲಾಗಿದೆ. ಜುಲೈ 20ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೀತಾ ಇದೆ. ಬುಧನು ಸ್ವಕ್ಷೇತ್ರದಲ್ಲಿ ಬಲವಾಗಿ ಇರೋದ್ರಿಂದ ವ್ಯಾಪಾರ ಮಾಡೋರಿಗೆ ಇದು ಸುವರ್ಣ ಯುಗ. ಹೊಸ ಕಾಂಟ್ರಾಕ್ಟ್ ಸಿಗುತ್ತೆ, ನಿಂತು ಹೋಗಿದ್ದ ಹಣ ವಾಪಸ್ ಬರುತ್ತೆ, ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ಸಂಬಳ ಜಾಸ್ತಿ ಆಗುವ ಯೋಗ ಇದೆ. ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡುತ್ತಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಈ 20 ದಿನದಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ. ನಿಮ್ಮ ಮಾತಿನ ಶಕ್ತಿ ಈಗ ಜಾಸ್ತಿ ಆಗುತ್ತೆ. ನೀವು ಏನು ಮಾತನಾಡಿದ್ರು ಕೂಡ ಜನ ಅದನ್ನು ಕೇಳ್ತಾರೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಈ ಸಮಯದಲ್ಲಿ ನೀವು ಮಾಡಬಾರದ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರಿಗೂ ಕೂಡ ಹೇಳೋದು. ದಯವಿಟ್ಟು ನಿಮ್ಮ ಗುಟ್ಟನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಹತ್ತಿರದಲ್ಲೇ ಇರಬಹುದು. ಅವರು ಹೊರಗೆ ನಗುತ್ತಾ ಇದ್ರು ಕೂಡ ಒಳಗೆ ನಿಮ್ಮ ಬಗ್ಗೆ ಅಸೂಯೆ ಹೊಂದಿರಬಹುದು. ಅವರಿಗೆ ನಿಮ್ಮ ಒಳ್ಳೆಯದನ್ನು ನೋಡೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರಿಂದ ಯಾರನ್ನು ಕೂಡ ದ್ವೇಷ ಮಾಡಬೇಡಿ, ಜಗಳ ಆಡಬೇಡಿ. ಆದರೆ ನಿಮ್ಮ ಪ್ಲಾನ್ಗಳನ್ನು ಯಾರಿಗೂ ಕೂಡ ಹೇಳಬೇಡಿ. ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಗೆ ತಿಳಿಯೋದು? ಇದಕ್ಕೆ ಕೆಲವು ಲಕ್ಷಣಗಳು ಇವೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಸಣ್ಣ ಪುಟ್ಟ ಕೀಟಗಳು ಜಾಸ್ತಿ ಆಗೋದು, ಕಾರಣ ಇಲ್ಲದೇ ಗಾಜಿನ ವಸ್ತುಗಳು ಒಡೆಯೋದು, ದೀಪ ಹಚ್ಚಿದ್ರು ಕೂಡ ಮನೆ ಕತ್ತಲಾಗಿ ಕಾಣೋದು, ದಂಪತಿಗಳ ನಡುವೆ ಕಾರಣ ಇಲ್ಲದೆ ದಿನ ಜಗಳ ಆಗ್ತಾನೆ ಇರೋದು, ಮಕ್ಕಳು ಕೇಳಿದ ಮಾತನ್ನ ಕೇಳದೇ ಇರೋದು, ಹಣ ಎಷ್ಟೇ ಬಂದರೂ ಕೂಡ ಉಳಿಯದೇ ಇರೋದು. ಇವುಗಳಲ್ಲಿ 2-3 ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಇದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ದೊಡ್ಡ ಪರಿಹಾರ ಕೂಡ ಇದೆ. ಪರಿಹಾರ ತುಂಬ ಸರಳ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಬೆಳಿಗ್ಗೆ ಸ್ನಾನ ಮಾಡಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹನುಮಂತನ ಪಾದದಲ್ಲಿರುವ ಸಿಂಧೂರವನ್ನು ಸ್ವಲ್ಪ ತೆಗೆದುಕೊಂಡು ತೆಂಗಿನಕಾಯಿಗೆ ಹಚ್ಚಿ ಓಂ ಹನುಮತೆ ನಮಃ ಅಂತ 11 ಬಾರಿ ಜಪ ಮಾಡಿ ಆ ತೆಂಗಿನಕಾಯಿಯನ್ನು ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ. ಹಾಗೆಯೇ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲಿಸವನ್ನು 1 ಬಾರಿ ಓದಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ, ನರದೃಷ್ಟಿ, ಕೆಟ್ಟ ದೃಷ್ಟಿ ಎಲ್ಲವೂ ಕೂಡ ಪಟ ಪಟ ಅಂತ ಸತ್ತು ಹೋಗುತ್ತೆ. ನಿಮ್ಮ ಕುಲದೇವತೆಯ ಅನುಗ್ರಹ ಮತ್ತೆ ನಿಮ್ಮ ಮೇಲೆ ಬರುತ್ತೆ. ನಿಮ್ಮ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣ ಆಗುತ್ತೆ. ಮಿಥುನ ರಾಶಿಯವರೇ, ನೆನ್ಪಿಡಿ, ನಿಮ್ಮ ಶತ್ರು ಎಲ್ಲೋ ಹೊರಗಡೆ ಇಲ್ಲ. ನಿಮ್ಮ ಭಯವೇ ನಿಮ್ಮ ಶತ್ರು. ನಿಮ್ಮ ಅತಿಯಾದ ನಂಬಿಕೆಯೇ ನಿಮ್ಮ ಶತ್ರು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ, ದೇವರ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮನ್ನು ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ 20 ದಿನಗಳು ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್. ಹೊಸ ಮನೆ, ಹೊಸ
ವಾಹನ, ಹೊಸ ಕೆಲಸದ ಯೋಗ ಬರ್ತಾ ಇದೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮಃ ಶಿವಾಯ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಅನ್ವಯ ಆಗೋದಿಲ್ಲ.